ಸುಳ್ಳು ಹೌದು, ನಿಜನೂ ಹೌದು. ಇಲ್ಲಿ ಅದೊಂದು ನಾಟಕದಲ್ಲಿನ ನಾಟಕ. ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಕ್ಷಣ ನಾವು ಇದು ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಆಗಿರ್ಬೋದು, ಮಾನವ ದೇಹ ಮೂಳೆ ಮಾಂಸದ ತಡಿಕೆ ಅನ್ನೋದಿರ್ಬೋದು. ಹೀಗೆ ನಮಗೆ ಅರಿವನ್ನ ಉಂಟು ಮಾಡ್ಲಿಕ್ಕೆ ನಮ್ಮ ಬದುಕಿನಲ್ಲಿ ನಾವು ಕಷ್ಟ ಎಲ್ಲ ಬರುತ್ತೆ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಸೃಷ್ಟಿ ಎಂದರೆ ನೆರಳು ಬೆಳಕಿನ ಎರಡು, ಹಾಗಲ್ದೆ ಚಿತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಮಾಯೆ ಅನ್ನೋದು ಪಾಪ ಪುಣ್ಯಗಳೆಂಬ ಪರಮಾಧಿಕಾರದಿಂದ ನಿರಂತರವಾಗಿ ಬದಲಾಗ್ತಾ ಇರ್ಬೇಕು. ಈ ಪ್ರಪಂಚದಲ್ಲಿ ಸಂತೋಷವೇ ನಿರಂತರ ಆಗ್ಬಿಟ್ರೆ ಬೇರೊಂದನ್ನ ಯಾರು ಬಯಸ್ತಾರೆ? ನೀವ್ ಕಲ್ಪಿಸ್ಕೊಳ್ಳಿ, ಎಲ್ಲ ಸಮೃದ್ಧಿಯಾಗಿದೆ, ಯಾವ ನೋವಿಲ್ಲ, ಏನಿಲ್ಲ, ಇದೊಂದು ಸಮತಟ್ಟಾದ ಭೂಮಿನಲ್ಲಿ ನಾವು ನಡ್ಕೊ ಹೋಗ್ತಿದ್ವಿ ಅಂದ್ರೆ ದೇವ್ರನ್ನ ನೆನ್ಪ್ ಮಾಡ್ಕೋತೀವ ನಾವು? ಬದುಕಿನ ಅರಿವಾಗುತ್ತಾ? ಅಹಂಕಾರದ ತುತ್ತ ತುದಿಗೇರಿ ನಾವು ಮೆರಿತೀವಿ. ಅದಕ್ಕೆ ಈ ಕಾಲಚಕ್ರ ಸುತ್ತಾ ಇರ್ತೇ, ಮೇಲಿದ್ದರ್ ಕೆಳಗೆ, ಕೆಳಗಿದ್ದರ ಮೇಲ್ ಹೋಗಿ ಈ ಬದುಕಿನ ಆಟದಲ್ಲಿ ಎಲ್ಲ ಅನುಭವಗಳು ಆಗುತ್ತೆ. ಈ ಅರಿವನ್ನ ಮೂಡಿಸ್ಲಿಕ್ಕಾಗಿ ಈ ಶಕ್ತಿ ನಮಗಂತ ಅನುಭವಗಳನ್ನ ಕೊಡುತ್ತೆ. ಅದಕ್ಕೆ ಅಹಂಕಾರದ ಇಂದ ಹೋದಂತಹ ಭರತ ಅಲ್ಲಿ ವೃಷಭಾಚಲದಲ್ಲಿ ಕೆತ್ತಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವನ ಗರ್ವರಸ ಸೋರಿ ಹೋದುದು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ನನಗಿಂತ ಅನಂತ ಜನ ಹೀಗೆ ಬಂದು ಹೋಗಿದ್ದಾರೆ, ನಾನಿಲ್ಲೊಂದು ಹುಲ್ಲು ಕಡ್ಡಿಗೂ ಸಮ ಅಲ್ಲ ಅನ್ನೋ ಅರಿವು ಆಗುತ್ತೆ. ಇಂಥ ಅರಿವು ನಮಗ್ ಆಗ್ತಾ ಇರುತ್ತೆ. ಆದ್ರೆ ನಾವ್ ಅದನ್ನ ಗುರ್ತಿಸ್ತಕ್ಕಂಥ ಸೂಕ್ಷ್ಮತೆ ನಮ್ಮಲ್ಲಿ ಬೇಕಾಗುತ್ತೆ. ಹಾಗೆ ಈ ಶಾಶ್ವತ ನೆಲೆಯನ್ನ ತ್ಯಜಿಸಿ ಬಂದಿದ್ದೀನಿ, ದುಃಖವನ್ನ ಅನುಭವಿಸದೆ ಹೋದ್ರೆ ಅವನಿಗೆ ಹೇಗ್ ತಾನೇ ನೆನಪಿಗೆ ಬರುತ್ತೆ? ವಾಸ್ತವತೆ ಅರಿವು ಹೇಗ್ ಬರುತ್ತೆ ಅವನಿಗೆ? ನೆನಪಿಗೆ ತರ್ಲಿಕ್ಕೆ ಅನ್ನಕ್ಕೆ ಈ ದುಃಖ ಅನ್ನೋದು ಒಂದು ಪ್ರಚೋದನೆ ಅಷ್ಟೇ. ಇಲ್ಲಿ ಜ್ಞಾನದ ಮೂಲಕವೇ ಬಿಡುಗಡೆಗೆ ಮಾರ್ಗ. ನಮಗ್ ಅರಿವಾಗ್ಬೇಕು ಬದುಕಂದ್ರೆ ಏನು, ನಾನ್ ಯಾರು, ನಾನು ಏಕೆ ಇಲ್ಲಿ ಹೇಗ್ ಬಂದಿದ್ದೀನಿ, ನನ್ ಕೊನೆ ಹೇಗೆ, ಆ ನಂತರ ಬದುಕು ಹೇಗೆ,